ಆ ಬಳಿಕ ಬಡಿಗಾರ ಕಾಳಪ್ಪಜ್ಜ ಸಿದ್ಧಾರೂಢರ ಕೃಪಾಶೀರ್ವಾದದ ಮೇರೆಗೆ ಬದುಕಿದಂತ. ಬದುಕಿದ ಬಳಿಕ ಈ ಕೈಲಾಸ ಮಂಟಪವನ್ನು ಕಟ್ಟಾಕ ಸಿದ್ಧ ಆದ. ಇದನ್ನ ಕೈಲಾಸ ಮಂಟಪ ಕಟ್ಟಬೇಕಾದ್ರೆ ಒಂದೊಂದು ಇಟ್ಟಂಗ್ ಇಡ್ಬೇಕಾದ್ರೆ ಸಿದ್ಧಾರೂಢಪ್ಪನ ಆಶೀರ್ವಾದ ಪಡ್ಕೊಂಡು ಇಡ್ತಿದ್ರಂತ. ಈ ಕೈಲಾಸ ಮಂಟಪ ಕಟ್ಟಬೇಕಾದ್ರ 200-300 ಜನ ಸೇವಕರ ರಾಜ ಮಹಾರಾಜರು ಬಂದು ಕಟ್ಟಿದ್ರಂತ. ರಾಜರ ಸಹಿತ ನಾವು ಇಲ್ಲಿ ಕೇಳ್ಬೋದು, ಅಕ್ಕಲಕೋಟೆ ತಾರಾಮತಿ ರಾಣಿ ಅಂತೇಳಿ ಸಿದ್ಧಾರೂಢರ ಕಾಲಕ್ಕ ಆಕಿ ಬಂದು ಸಿದ್ಧಾರೂಢ ಇದನ್ನ ಕಟ್ಟಬೇಕಾದ್ರ ಸ್ವತಃ ತನ್ನ ರೇಷ್ಮೆ ಸೀರೆ ಹಾಕೊಂಡ್ ಬಂದ್ರು ಸಹಿತ ಗಚ್ ಹೊರ್ತಿದ್ಲಂತ. ಗಚ್ ಹೊರ್ಬೇಕಾದ್ರ ಮೈ ಮೇಲೆಲ್ಲ ಸೋರ್ತಿತ್ತಂತ. ಸೋರ್ಬೇಕಾದ್ರ ಯಾರೋ ಒಬ್ರು ಕೇಳಿದ್ರಂತ, ಯಪ್ಪ ಇದ್ನ ಬ್ಯಾರೆ ಬುಟ್ಟಿ ತಗೋಬೇಕಿಲ್ಲ, ಇದ್ ಯಾಕ ಮೈ ಮೇಲೆ ಸೋರ್ತೈತಿ, ನೀವ್ ಬ್ಯಾರೆ ಕೆಲ್ಸ ಮಾಡಂತಂದ್ರ ಅವ್ರ ಅಂದ್ರಂತ ತಾರಾಮತಿ ರಾಣಿ ಅವ್ರ, ಇಲ್ಲಪ್ಪ ನಾ ಇದನ್ನ ಸೋರೋದ್ ಬಿಟ್ಟು ಬ್ಯಾರೆ ಏನ್ರ ಕೆಲ್ಸ ಮಾಡಿದ್ನಿ ಅಂದ್ರ ಇದು ಸೋರಿದ್ದುಷ್ಟು ನನ್ನ ಸಿರಿ ಮ್ಯಾಗ ಇರ್ತೈತಿ. ಇದನ್ನ ಕಂಡಾಗ ಒಮ್ಮೆ ನನ್ನ ನೆನಪಕ್ಕತಿ ಏನಂತಂದ್ರ ಸಿದ್ಧಾರೂಢರ ಮಠದೊಳಗ ನಾ ಸೇವಾ ಮಾಡಿದ್ ನನ್ನ ನೆನಪಕ್ಕತಿ, ಇದ್ ಯಾವಾಗ್ಲೂ ಹಿಂಗ ಇರ್ಬೇಕು ಅಂತಂದ ಅಂದಿದ್ರಂತ. ಅಂದ್ರ ಇದು ರಾಜ ಮಹಾರಾಜರು ಸಹಿತ ಇಲ್ಲಿ ಬಂದು ಕಟ್ತಿದ್ರ, ಸೇವಾ ಮಾಡ್ತಿದ್ರಂತ. ಇಲ್ಲೇ ಸಿದ್ಧಾರೂಢರು ಇದನ್ನ ಕಟ್ಟಬೇಕಾದ್ರ ಸಿದ್ಧಾರೂಢರು ಅಲ್ಲಿ ಕುಂದಿರ್ತಿದ್ರಂತ್ರಿ ಮುಂದ ಕುರ್ಚಿ ಹಾಕೊಂಡು. ಎಲ್ಲರಿಗೂ ಸಹಿತ ಕೈ ತುತ್ತು ಮಾಡಿ 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 ಸಿದ್ಧಾರೂಢರ ಉಣಿಸ್ತಿದ್ರಂತ. ಭಕ್ತರಿಗೆ ಉಣಿಸ್ತಿದ್ರಂತ. ಒಳ್ಳೆ ಏನ್ ಮಾಡ್ತಿದ್ರು ಅಂತಂದ್ರ ಇವ್ರೆಲ್ಲಾ ದಂದಿರ್ತಿದ್ರಲ್ಲ ಸಾಯಂಕಾಲ ಮಟ್ಟ ಕೆಲಸ ಮಾಡಿ, ಅವಾಗ ಏನ್ ಮಾಡ್ತಿದ್ರು ಅಡಿಗೆ ಮನೆಗೆ ಹೋಗಿ ಸ್ವತಃ ಸಿದ್ಧಾರೂಢರು ಹೋಗಿ ನೀರ್ ಕಾಸಾಕ್ ಹೇಳಿ ಸಾಯಂಕಾಲ ಎಲ್ಲರಿಗೂ ನೀರ್ ಕಾಸಿದ ಬಳಿಕ ಒಂದು ದೊಡ್ಡ ಬೋಗಾನಿ ಒಳಗ ನೀರ್ ಕಾಸಿ ಎಲ್ಲರಿಗೂ ಬಕೆಟ್ನೊಳಗ ತಂಬಿಗೆ ಒಳಗ ನೀರ್ ಕೊಡ್ತಿದ್ರಂತ ಸಿದ್ಧಾರೂಢರು. ಆ ಭಕ್ತರು ಕೇಳ್ತಿದ್ರಂತ, ಯಪ್ಪ ನಿನಗ್ ಯಾಕೆ ಬೇಕಪ್ಪ, ನಾವ್ ಮಾಡ್ಕೊಂತೇವೆಲ್ಲ, ನೀವ್ ಸಾಕ್ಷಾತ್ ಪರಮಾತ್ಮದಿದಿ, ನೀವೆಲ್ಲಾ ನಮ್ ಸೇವಾ ಮಾಡ್ಬಾರ್ದ ಅಂತಂದ್ರ ಸಿದ್ಧಾರೂಢರು ಅಂದ್ರಂತ, ಇಲ್ಲಪ್ಪ ನೀವು ಸಾಕ್ಷಾತ್ ಕೈಲಾಸವನ್ನ ಕಟ್ಟಾಕತ್ತೀರಿ, ನಿಮ್ ಸೇವಾ ನಾನು ಒಂದ್ ಸ್ವಲ್ಪ ಮಾಡ್ತೀನಿ ಅಂತ ಸಿದ್ಧಾರೂಢರು ಅಂದಿರಂತ. ಅಂದ್ರ ಅವ್ರಲ್ಲಿರುವಂತ ನಿರಭಿಮಾನ ಎಷ್ಟು ಅಂತಂದ್ ನಮ್ಗೆ ತಿಳಿತೈತ. ಅಂದ್ರ ಈಗ ನೀವು ನೋಡ್ಬೋದು ಇದೆ ಈ ಕಂಬ, ಇದೆಲ್ಲ ಸಂಪೂರ್ಣ ಬೀಡ್ಲಿದ್ದ ತಯಾರಾಗಿರ್ತದೆ. ಇಲ್ಲಿ ಕೆಳಗ ಸಿದ್ಧಾರೂಢ ಮಹಾರಾಜ ಪ್ರಸನ್ನ ಅಂತ ಬರೆದಿರ್ತಾರ. ಅಂದ್ರ ಅತ್ಯಂತ ಅಲಂಕಾರಿಕವಾಗಿ ಬರೆದಾರ. ಮ್ಯಾಗ್ ನೋಡ್ರಿ ಹೂವು, ಇಲ್ಲೇ ಓಂ ನಮ ಶಿವಾಯ ಅಂತ. ಹಿಂಗ ನೀವು ಮ್ಯಾಗ್ ನೋಡಿದ್ರ ಆಗಿನ ಕಾಲಕ್ಕ ಜುಮಾನ್ ಅಂತ ಕರಿತಿದ್ವಿ ನಾವು, ಅಂದ್ರ ಲಾಟಾನ ಅಂತೇಳಿ, ತೂಗುದೀಪ ಅಂತ ಕರಿತೀವಲ್ಲ ನಾವು, ಅದನ್ನ ಅಲ್ಲಿ ಹಾಕ್ಬೇಕು ಅಂತೇಳಿ ಆಗಿನ ಕಾಲದೊಳಗ ಅವಾಗೂ ಲೈಟಿನ ವ್ಯವಸ್ಥೆ ಇತ್ತು ಅಂತೇಳಿ ಇದನ್ನ ಎಲ್ಲಾ ಇದು ಮಾಡಿ ಎಲ್ಲಾ ಕಂಬಗಳಿಗೂ ಮಾಡಿದಾರ. ಇನ್ ಮುಂದ್ ನೋಡ್ಬೋದು ನೀವು, ಇಲ್ಲಿ ಮ್ಯಾಗ್ ನೋಡಿದ್ರ 9 ಬಾಗಿಲುಗಳದಾವ. ಈ ಕಡೆ 9 ಬಾಗ್ಲ, ಈ ಕಡೆ 9 ಬಾಗ್ಲ. ಇವನ್ ನೋಡಿದ್ರ ನಮ್ಮ ಸಂಸ್ಕೃತಿ ಒಳಗ ಏನ್ ತಿಳಿತೈತಿ ಅಂತಂದ್ರ, ನಮ್ಮ ಪುರಾಣಗಳೊಳಗ 18 ಪುರಾಣಗಳನ್ನ ಬರೆದಿದ್ದಾರೆ ವೇದವಾಸರ. ವೇದಗಳನ್ನ ವಿಂಗಡಿಸಿದ್ದಲ್ದೆ ಮತ್ತೇನ್ ಮಾಡಿದ್ರು 18 ಪುರಾಣಗಳನ್ನ ಬರೆದಿದ್ದಾರೆ. ಇವು 18 ಬಾಗಿಲುಗಳನ್ನ ನೋಡಿದ್ರ ಈಗಿನವ್ರಿ ನಾವೇನ್ ತಿಳ್ಕೊಂತೇವಿ ಅಂತಂದ್ರ 18 ಪುರಾಣಗಳನ್ನ ಒಳಗೊಂಡಂತ ಕೈಲಾಸ ಮಂಟಪ ಅಂತ ನಾವ್ ತಿಳ್ಕೊಂಡ್ರ ಏನು ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದೇನು ಅಂತಂದ್ರ ಅಲ್ಲಿ ಮ್ಯಾಗ ನಿಂತ ನೋಡಿದ್ರ ಇದೇನ್ ಕಾಣ್ತೈತಿ ಅಂತಂದ್ರೆ ಈಶ್ವರ ಲಿಂಗ ಕಾಣ್ತೈತಿ. ಈ ಬಾಕಲದ ಮೇಲೆ ಅಲ್ಲಿ ಇಲ್ಲಿ 2ನೇ ಅಂತಸ್ತೊಳಗ ನಾವ್ ನಿಂತ್ ನೋಡಿದ್ರ ಇದೆಲ್ಲಾ ಈಶ್ವರ ಲಿಂಗ ಕಣ್ಣಂಗ್ ಕಾಣ್ತೈತಿ. ಇದೆಲ್ಲ ಈಶ್ವರ ಲಿಂಗ ಕಣ್ಣಂಗ್ ಕಾಣ್ತೈತಿ. ಅಂದ್ರ ಕೈಲಾಸದೊಳಗೆ ಏನ್ ಈಶ್ವರ ಅಂತಂತೇವಿ, ಇದೆಲ್ಲವನ್ನು ಒಳಗೊಂಡಂತ ಒಂದು ಕೈಲಾಸ ಮಂಟಪ ಇದು ಬಡಿಗಾರ ಕಾಳಪ್ಪಜಿ ಕಟ್ಟಿದ ಅಂತ ಒಂದು ವೈಭವನ ಅದ. ಯಾಕಂತಂದ್ರ ಅಂತ ಒಬ್ಬ ಬಡಿಗಿ, ಸಾಮಾನ್ಯ ಬಡಿಗ, ಅವು ಸಾಮಾನ್ಯ ಇಲ್ಲೇ ಹುಬ್ಬಳ್ಳಿ ಆದ್ರೂ ಮಿಶ್ರಿಕೋಟೆ ಒಳಗ ಸಾಮಾನ್ಯ ಬಡಗು ಮನುಷ್ಯ ಮನೆತನದೊಳಗ ಹುಟ್ಟದವ ಇಂತ ಒಂದು ಭವ್ಯವಾದ ಲೋಕವೇ ಬೆರಗಾಗುವಂತ ಒಂದು ಮಂಟಪ ಕಟ್ಟಿದ ಅಂತಂದ್ರ ಸಾಮಾನ್ಯ ಅಲ್ಲ, ಸಾಮಾನ್ಯ ಮನುಷ್ಯರಿಂದನೂ ಸಾಧ್ಯ ಆಗುದಿಲ್ಲ. ಇದು ಏನು ಅಂತಂದ್ರೆ ಸದ್ಗುರುನಾಥನ ಕೃಪೆ ಇದ್ದವ್ರಿಗೆ ಮಾತ್ರ ಸಾಧ್ಯ ಆಗತ್ತೆ ಅನ್ನೋದಂತದನ್ನ ನಾವಿಲ್ಲಿ ಕಾಣಬಹುದು. ನಾವಿಲ್ಲಿ ನೋಡ್ಬೋದು ಎಲ್ಲಾ ಕೈಲಾಸ ಮಂಟಪವನ್ನು ನೋಡ್ರಿ. ಕೈಲಾಸ ಮಂಟಪದೊಳಗ ಸೋಮವಾರ ಮತ್ತು ಅಮಾವಾಸ್ಯೆ ಮೊದಲಾದ ಮಹೋತ್ಸವಗಳೊಳಗ ಸಿದ್ಧಾರೂಢ ಅಪ್ಪಂದು ಮತ್ತು ಗುರುನಾಥರೂಢರದು ಮಹಾಪೂಜೆ ನಡಿತೈತಿ. ಆ ಪೂಜೆ ಒಳಗೆ ಏನಕತಿ ಅಂತಂದ್ರ ಅವ್ರ ಅಕ್ಕ ಪಕ್ಕ ಕೈಲಾಸದೊಳಗೆ ಹಂಗ ಭೃಂಗಿ ಶೃಂಗಿ ಮೊದಲಾದ ದೇವತೆಗಳು ಇರ್ತಾರ. ಹಂಗ ನಾವ್ ಏನ್ ಮಾಡ್ತೇವಿ, ಆ ಮೂರ್ತಿಗಳನ್ನ ಅಲ್ಲಿ ಇಟ್ಟಿರ್ತೇವಿ. ಮೂರ್ತಿಗಳನ್ನ ಇಟ್ಟಿರ್ತೇವಿ. ಮತ್ತ ಸಿದ್ಧಾರೂಢರು ತಮ್ಮ ಜೀವಂತ ಕಾಲದೊಳಗ ಯಾವ ಮಹಾತ್ಮರು ಕೂಡ ಒಂದ್ ಆಸನದ ಮ್ಯಾಲ ಯಾವ ಮಹಾತ್ಮರು ಮಠಕ್ಕೆ ಬರ್ತಾರ. ಗೋಂದಾವಲಿ ಬ್ರಹ್ಮ ಚೈತನ್ಯ ಮಹಾರಾಜರು ಬಂದ್ರು, ವಿವೇಕಾನಂದರು ಬಂದ್ರು, ಅನೇಕ ಜನ ಬಂದ್ರಲ್ಲ. ಅವ್ರನ್ನೆಲ್ಲರನ್ನು ಒಂದ್ ಒಂದೇ ಆಸನದೊಳಗ ಕುಂದಿರ್ಸಿದ್ರಂತ. ಅವ್ರು ಕುಂದಿರ್ಸಿ ತಮ್ಮ ತುತ್ತನ್ನ ಅವ್ರ ಬಾಯಿ ಒಳಗ ಹಾಕ್ತಿದ್ರಂತ. ಅಂತ ಆಸನವನ್ನು ಸಹಿತ ಸೋಮವಾರಕ್ಕೊಮ್ಮೆ ನಾವ್ ಇಲ್ಲಿ ಇಟ್ಟಿರ್ತೇವೆ. ಕೈಲಾಸದೊಳಗ ಪೂಜೆ ಮಾಡದಂಗ ಆ ಉಭಯ ಶ್ರೀಗಳ ಸಿದ್ಧಾರೂಢರಾಗಲಿ ಗುರುನಾಥರೂಢರಾಗಲಿ ಇಬ್ರು ಮಹಾತ್ಮರ ಒಂದು ಪೂಜೆಯನ್ನ ಕೈಲಾಸದೊಳಗ ನಡೆದಂಗ ಇಲ್ಲಿ ಭೂಲೋಕದೊಳಗ ಸಾಕ್ಷಾತ್ ಕೈಲಾಸವನೇ ಅನ್ನಂಗ ಈಗಲಾದ್ರೂ ಪೂಜೆ ಮಾಡ್ತೇವಿ. ಈ ಕಟ್ಟಡ ಹಿಂಗ ಬೆಳ್ಕೊಂತ ನೀವ್ ನೋಡ್ಬೋದು, ಇಲ್ಲಿ ಯಾವಕ್ಕೂ ಬಾಗ್ಲಿಲ್ಲ. ಹೌದ್ರಿ, ಅಲ್ಲಿ ಬಾಗ್ಲಿಲ್ಲ.
ನನಗೆ ತಿಳಿದ ಮಟ್ಟಿಗೆ ನಾ ಎಲ್ಲಾ ಸಾಕಷ್ಟು ಮಠಗಳಿಗೆ ತಿರುಗಿದ್ರು ಸಹಿತ ಬಾಗ್ಲಿಲ್ಲದ ಮಠ ಯಾವ್ದಾದ್ರು ಇದೆ ಅದು ಸಿದ್ಧಾರೂಢರ ಮಠ ಅಂತ ತಿಳ್ಕೊಬಹುದು. ಹೌದು ಬಿಡ್ರಿ. ಯಾಕಂತಂದ್ರೆ 24 ತಾಸು ನೀವು ಬೇಕಾದಾಗ ಬಂದ್ರು ಸಹಿತ ಸಿದ್ಧಾರೂಢಪ್ಪನ ಮಠದೊಳಗ ಬಂದ ಕೈಲಾಸ ಮಠದೊಳಗ ಬಂದ ದರ್ಶನ ಸಿಗ್ತೈತಿ. ಸಿದ್ಧಾರೂಢಪ್ಪನ ಮೂರ್ತಿ ನೋಡ್ಬೋದು, ಧ್ಯಾನ ಮಾಡ್ಬೋದು, ನೀವು ಜ್ಞಾನಾರ್ಜನೆ ಮಾಡ್ಬೋದು, ನೀವು ಇಲ್ಲಿ ಮ್ಯಾಲ ನೋಡ್ಬೋದು. ಸಾಕಷ್ಟು ರೀತಿ ಒಳಗ ವಾಕ್ಯಗಳನ್ನ ಬರೆದಿದ್ದಾರೆ. ಸಾಕಷ್ಟು ವೇದಗಳ ವಾಕ್ಯಗಳನ್ನ ಬರೆದಿದ್ದಾರ, ಶಾಸ್ತ್ರೋಕ್ತವಾದಂತ ವಾಕ್ಯಗಳನ್ನ ಬರೆದಿದ್ದಾರ. ಅವನ್ನೆಲ್ಲ ಓದಿ ಉದ್ಧಾರ ಆಗ್ಲಿ ಅಂತೇಳಿ ಸಾಕು. ಮತ್ ನಾವು ಅನೇಕ ರೀತಿ ಒಳಗ ಸಿದ್ಧಾರೂಢಪ್ಪನ ಮಠದೊಳಗ ನೀವು ನೋಡ್ರಿ, ಯಾವ್ದೋ ಮಠದೊಳಗಾದ್ರೂ ಏನಾದ್ರೂ ಒಂದು ಇದು ಮಾಡಿ ಒಂದು ಬಾಗ್ಲವನ್ನ ಕುಂದಿರ್ಸಿರ್ತಾರ. ಹೌದ್ರಿ, ಏನಾದ್ರು ಒಂದ್ ಮಾಡಿ ಒಂದ್ ಬಾಗ್ಲ ಕುಂದಿರ್ಸಿರ್ತಾರ. ಇದಕ್ಕ ಒಂದು ಲಿಮಿಟ್ ಇಟ್ಟಿರ್ತಾರ, ಇಷ್ಟೊತ್ತಿಗೆ ದರ್ಶನ ಇಷ್ಟೊತ್ತಿಗಿಲ್ಲ ಅಂತೇಳಿ ಟೈಮ್ ಇಟ್ಟಿರ್ತಾರ. ಪರಂತು ಸಿದ್ಧಾರೂಢಪ್ಪನ ಮಠದೊಳಗ ಒಂದ್ ವಿಶೇಷ ಏನು ಅಂತಂದ್ರ, ನೀವು ಬೇಕಾದಾಗ ಬಂದ್ರು ಸಹಿತ 24 ತಾಸಿನೊಳಗ ಬೇಕಾದಾಗ ಬಂದ್ರು, ಮಧ್ಯರಾತ್ರಿ ಒಳಗ ಬಂದ್ರು ಸಿದ್ಧಾರೂಢಪ್ಪನ ದರ್ಶನ ಆಗ್ತೈತಿ. ಅದಕ್ಕೆ ಸ್ವತಃ ಸಿದ್ಧಾರೂಢ ಇದ ಕೈಲಾಸ ಮಠ ಮುಗಿತಂತ್ರಿ. ಮುಗಿದ ಬಳಿಕ ಕಳಸ ಕುಂದರ್ಸೋದು ಒಂದಿತ್ತು. ಕಳಸ ಕುಂದರ್ಸೋದು ಒಂದಿತ್ತು. ಕಳಸ ಕುಂದರ್ಸ್ಬೇಕಾದ್ರ ಅದು ಎಲ್ಲಾನು ಸಿದ್ಧಾರೂಢರ ನೋಡಿ ಕೇಳೇ ಮಾಡೇವಿ. ಇದೊಂದರ ನಾವು ಸ್ವಂತ ಬುದ್ಧಿನೇ ಮಾಡೋಣ ಅಂತೇಳಿ ಬಡಿಗಾರ್ ಕಾಳಪ್ಪ ಜಯ ಮಾಡಿದ ಅಂತಂತ ಎಲ್ಲಾರನು ಕೂಡಿಸಿ ಈ ಕಳಸವನ್ನ ನಾವ ಇಟ್ರಾತಂತೇಳಿ 3 ದಿವ್ಸ ಗುದ್ದಾಡಿದ್ರಂತ. 1 ದಿವ್ಸ ಕುಂದಿರ್ಲಿಲ್ಲ, 2 ದಿವ್ಸ ಕುಂದಿರ್ಲಿಲ್ಲ, 3 ದಿವ್ಸನು ಕುಂದಿರ್ಲಿಲ್ಲ ಅಂತ. ಇದ್ ಯಾಕೆ ಕುಂದಿರ್ಲಿಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ. ಅವಾಗ ಸಿದ್ಧಾರೂಢ್ರ ಕೇಳಿದ್ರಂತ. ಅವ್ರನ್ನ ಹೋಗಿ ಕೇಳಿದ್ರು ಗೊತ್ತಾಕತಿ ಅಂತೇಳಿ ಸಿದ್ಧಾರೂಢರು ಕೇಳಿದ್ರಂತ. ಯಪ್ಪ ಕಳಸ ಏನ್ ಮಾಡಿದ್ರು ಕುಂದ್ರವಲ್ದೆ, ಏನ್ ಮಾಡ್ಬೇಕು ಅಂತಂದಾಗ ಸಿದ್ಧಾರೂಢ್ರ ಅಂದ್ರಂತ, ಇಲ್ಲಪ್ಪ ಅದ ಹಂಗ ಕುಂದ್ರಂಗಿಲ್ಲ, ಅದು ಬಾಳ ದಿವ್ಯವಾದಂತ ಕಳಸ ಐತಿ, ಅದ ಹಂಗ ಕುಂದ್ರಂಗಿಲ್ಲ. ಯಾಕಂದ್ರೆ ಸಾಕ್ಷಾತ್ ಕೈಲಾಸದ ಕಳಸ ಅದ. ಹೌದ್ರಿ, ಭೂಲೋಕದಲ್ಲ, ಕೈಲಾಸದ ಕಳಸ ಐತಿ, ಅದ ಹಂಗ ಕುಂದ್ರುದಿಲ್ಲ. ಅದಕ್ಕೊಂದ್ ಕೆಲ್ಸ ಮಾಡ್ಬೇಕು ನೀವು. ಏನಂತಂದ್ರ ಚಕ್ಕಡಿಗಟ್ಲೆ ಒಂದು ಹೋಳಿಗೆ, ತುಪ್ಪ ಮೊದಲಾದ ಸಿಹಿ ಖಾದ್ಯಗಳನ್ನ ಮಾಡ್ಕೊಂಡ್ ಬಡಬಂಕರಿಗೆ ಹಂಚಬೇಕು. ಈ ಮಠದೊಳಗೆ ಯಾರ್ಯಾರು ಸೇವೆ ಮಾಡ್ಯಾರ ಎಲ್ಲರಿಗೂ ಹೊಟ್ಟಿ ತುಂಬಾ ಊಟ ಹಾಕಬೇಕು. ಅವಾಗ ಅದು ಕುಂದಿರ್ತೈತಿ. ಅಲ್ಲಿ ಮಠ ಕುಂದ್ರುದಿಲ್ಲ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಅವಾಗ ಅದ ಪ್ರಕಾರವಾಗಿ ಊರುಗಳಿಂದ ಸಿದ್ಧಾರೂಢರ ಮಠಕ್ಕ ಹೋಳಿಗೆ, ತುಪ್ಪ, ಕಡುಬು, ಕರ್ಚಿಕಾಯಿ ಎಲ್ಲವನ್ನ ಸಹಿತ ಸಿಹಿ ಖಾದ್ಯಗಳನ್ನ ತಮ್ಮಂದ್ ಎಲ್ಲಾ ಬಡಬಂಕರಿಗೆ, ಕುರುಡರಿಗೆ ಎಲ್ಲರಿಗೂ ಹಂಚಿದ್ರಂತ. ಹಂಚಿದ ಬಳಿಕ ಮ್ಯಾಗ ಕುಂದ್ರಸಕ್ ಹೋದ್ರಂತ. ಹೆಂಗ ಅಯಸ್ಕಾಂತ ಕಬ್ಬಿಣವನ್ನ ಹಿಡಿತೈತಿ ಹಂಗ ಇವ್ರು ದೂರ ಇಟ್ರು ಸಹಿತ ತಾನ ಜಾಕೊಂಡ್ ಕುಂತಿತ್ತಂತ. ತಾನ ಕುಂತಿತ್ತಂತ. ಅಂದ್ರ ಸಿದ್ಧಾರೂಢಪ್ಪನ ಲೀಲಾ ಸಾಮಾನ್ಯವಾದಂತದ್ದಲ್ಲ, ಸಾಕ್ಷಾತ್ ಪರಮಾತ್ಮನ ಭೂಮಿಗೆ ಅವತರಿಸಿ ಬಂದಿದ್ದ ಅನ್ನೋದಕ್ಕೆ ಇದೊಂದು ಸಾಕ್ಷಿ.